ಇಲ್ಲಿ ಮರಾಠಿ ಏನ್ ಮಾಡ್ತಾ ಇದ್ರು, ಇವರು ಪೊಲೀಸರು ಏನ್ ಮಾಡ್ತಾ ಇದ್ರಿ? ತಮಗೇನ ಪಾಲಿದಿನ? ತಾವೇನ ಕಮಿಷನ್ ತಗೊಂತ ಇದ್ರ? ತಾವು ಹೇಳ್ರಲ್ಲ, ನೀವು ಅನ್ಕೋಬಹುದು ಇವತ್ತು ಸರ್ಕಾರ ಇದನ್ನು ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ಕೊಂತೀವಿ ಅಂದೇಳಿ. ಭಗವಂತನ ಆಶೀರ್ವಾದದಿಂದ, ಈ ಜನರ ಆಶೀರ್ವಾದದಿಂದ 28ಗೆ ಈ ರಾಮುಲು ಅಧಿಕಾರಕ್ಕೆ ಬರ್ತೀನಿ. ಬಹುಶಃ ರವಿ ಅಣ್ಣನವರು ಅವರು ಕಾರ್ಯಕರ್ತರಿದ್ದಂಗೆ, ಅವ್ರು ನಾವು ನಮ್ಮ ಮನಸ್ಸಿನಲ್ಲಿ ಅವರು MLA ಅವರಲ್ಲ, ನಮ್ಮೆಲ್ಲರಲ್ಲಿ ಕೂಡ ಒಬ್ಬನಾಗಿ ಅವತ್ತಿನಿಂದ ಇಂದು ತನಕ ಕೂಡ ನಮ್ಮ ಜೊತೆಲಿದ್ದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನನ್ನ ತಮ್ಮನವರಾದಂತ ಚೀಫ್ ವಿಪ್ ಅವರು, ನಮ್ಮ ದೊಡ್ಡಗೌಡರು ಸಾಹೇಬರು ಕುಷ್ಟಗಿಯ ಶಾಸಕರು. ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ಬಹಳಷ್ಟು ದೊಡ್ಡದು. ಹಂಗಾಗಿ ನಮ್ಮ ಹೇಮಲತಾ ನಾಯ್ಕರು ಶಾಸಕರು, ನಮ್ಮ ರೇಣುಕಾ ಸ್ವಾಮಿ ಅಣ್ಣನವರು, ನಮ್ಮ ಗದಗಿನ ಮುಂಡ್ರಿಗೆಯ ಶಾಸಕರಾದಂತ ಚಂದ್ರು ಲಂಬಾಣಿಯವರು, ನಮ್ಮ ಹೂನಡಿಲಿ ಶಾಸಕರಾದಂತ ಕೃಷ್ಣ ನಾಯ್ಕಣ್ಣನವರು, ನಮ್ಮ ಬಂಗಾರು ಹನುಮಂತನವರು, ನಮ್ಮ ಕೊಪ್ಪಳಿನ ಲೋಕಸಭೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂತ ಬಸವರಾಜಣ್ಣನವರು, ನನ್ನ ಸೋದರರಾದಂತ ಸುರೇಶ್ ಅವರು, ರಾಮಲಿಂಗಪ್ಪಣ್ಣನವರು, ಬಹಳಷ್ಟು ಮಂದಿ, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಸನ್ಮಾನ್ಯ ಅನಿಲ್ ನಾಯ್ಡು ಅವರು, ನಮ್ಮ ಸೋದರಿ ಆದಂತ ಲಲಿತಮ್ಮನವರು, ನಮ್ಮ ಮಾನವೀಯ ಮಸ್ಕಿಯ ಮಾಜಿ ಶಾಸಕರಂತ ಪ್ರತಾಪ್ ಗೌಡನವರು, ಗಂಗಾಧರ್ ನಾಯ್ಕ ಅವರು, ನಮ್ಮ ಚಂದ್ರ ನಾಯ್ಕಣ್ಣನವರು, ಬೆಳ್ಳಬ್ಬಿ ಸಾಹೇಬ್ರವರು, ಪಾಲಣ್ಣನವರು, ದಿವಾಕರ್ ಅವರು, ಎಲ್ಲ ನಮ್ಮ ಅಧ್ಯಕ್ಷರಾದಂತ ಹನುಮಂತರು ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಾರೆಯಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಬೆಂಗಳೂರಿನಿಂದ ಬಂದರ ಮಾಧ್ಯಮದ ಸ್ನೇಹಿತರು, ಬಳ್ಳಾರಿಯವರು ಮಾಧ್ಯಮದವರು ಇದ್ರೆ ಕೂಡ ಬೆಂಗಳೂರಿನಿಂದ ಬಂದು ಅವರು ಕೂಡ ಬಂದು ಏನಂದ್ರೆ ನಿಮ್ಮ ಬಳ್ಳಾರಿಯವರ ಜೊತೆಯಲ್ಲಿ, ನಮ್ಮ ವಿಜಯನಗರ ಜಿಲ್ಲೆಯವರ ಜೊತೆಯಲ್ಲಿ, ಉತ್ತರ ಕರ್ನಾಟಕ ಜನರ ಜೊತೆಯಲ್ಲಿ, ಹೈದರಾಬಾದ್ ಕರ್ನಾಟಕ ಜೊತೆಯಲ್ಲಿ ನಾವು ಕೂಡ ಇದೀವಿ ಅಂತೇಳಿ ಬೆಂಗಳೂರಿಂದ ಬಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರು, ಬಳ್ಳಾರಿಯ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆಗಳು ನಾನು ಸಲ್ಲಿಸ್ತೀನಿ. ಯಾರನ್ನ ಹೆಸರನ್ನು ಬಿಟ್ಟಿದ್ರೆ ಅನ್ನಿತನ್ನು ವಾಸಕ್ಕೆ ಹೋಗ್ಬೇಡ್ರಿ. ನನಗೆ ಕಣ್ಣಿಗೆ ಕಾಣ್ತಾ ಇದೆ ನಮ್ಮ ಅರ್ಣಮ್ಮವರು ಸೇರಿಕೊಂಡು. ಹಂಗಾಗಿ ಇವತ್ತು ಬಹಳಷ್ಟು ವಿಚಾರಗಳನ್ನು ಈ ಸಮಾವೇಶದಲ್ಲಿ ತಿಳಿಸುವಂತ ಕೆಲಸ ಮಾಡಿದಾರ. ಬಹುಶಃ ಬಹಳಷ್ಟು ಮಂದಿ ಅಂದ್ಕೊಂತ ಇದ್ದಾರೆ, ಏನ್ ಅಂದ್ಕೊಂತ ಇದೆ ಅಂದಿಗ್ನ ಈ ಸಮಾವೇಶ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂತ ಹೇಳಿ ತಿಳ್ಕೊಂಡಿದ್ದಾರ. ಜನಾರ್ದನ್ ರೆಡ್ಡಿ ಅವರು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂದುಕೊಂಡಿದ್ದಾರ. ನಾನು ಕಾಂಗ್ರೆಸ್ ನಾಯಕರು ಹೇಳುತ್ತಾ ಇದ್ದೀನಿ, ಈ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ, ಜನಾರ್ದನ್ ರೆಡ್ಡಿ ಅವರ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ. ಇವತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕಲ್ಯಾಣ ಕರ್ನಾಟಕಕ್ಕೋಸ್ಕರವಾಗಿ ರಕ್ಷಣೆ ಸಲುವಾಗಿ ಸಮಾವೇಶ ನಡೀತಾ ಇದೆ ಇವತ್ತು. ಯಾಕಂದ್ರೆ ಇವತ್ತು ನಮ್ಮ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ರಕ್ಷಣೆಯನ್ನ ಮಾಡಬೇಕು, ಈ ಭಾಗದಲ್ಲಿದ್ದಂತಹ ಜನರನ್ನು ರಕ್ಷಣೆ ಮಾಡಬೇಕೆಂದು ಸಮಾವೇಶ ಮಾಡ್ತಾ ಇದೀವಿ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, 1ನೇ ತಾರೀಕಾದಂತ ಘಟನೆದ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖನೆ ಮಾಡಿದಾರ. ಇವತ್ತು ಈ ಭಾಗದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಬಹುಶಃ ಇವತ್ತು ಸಣ್ಣ ವಯಸ್ಸಿನಲ್ಲಿ MLA ಆಗಿದಾರ. ಸಣ್ಣ ವಯಸ್ಸಿನಲ್ಲಿ MLA ಆಗಿ ಅವ್ರು ಯಾವ ರೀತಿಯಲ್ಲಿ ದರ್ಪಣ ಹೊರಿಸ್ತಾ ಇದ್ದಾರೆ ನೋಡ್ರಿ. ನಾನಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, 30 ವರ್ಷಗಳ ಕಾಲ ರಾಜಕಾರಣ ಮಾಡಿ ಸುಮಾರಾಗಿ ನಾನು ಕೂಡ 6 ಬಾರಿ MLA ಆಗಿದೆ, 1 ಬಾರಿ MP ಆಗಿದೆ, 4 ಬಾರಿ ಮಂತ್ರಿ ಆಗಿದೆ, ಅವ್ರು ಕೂಡ 2 ಬಾರಿ ಶಾಸಕರಾದ ಮಂತ್ರಿಗಳಾಗಿದೆ, ಅನೇಕ ಮಂತ್ರಿಗಳಾಗಿದ್ವಿ. ಯಾವತ್ತಿನ 30 ವರ್ಷ ರಾಜಕಾರಣ ಜೀವನದಲ್ಲಿ ರಾಮನವರೇ ತಾವು ಈ ರೀತಿ ಕೆಟ್ಟ ಕೆಲಸ ಮಾಡಿದರೆ ಒಂದು ಕಪ್ಪು ಚುಕ್ಕೆಯನ್ನು ನೋಡಿಸ್ರಿ. ಆದ್ರೆ ಅವರು ಮಾಡಿದಂತ ನಾರಾ ಭರತ್ ರೆಡ್ಡಿ ಅವರು ಬಂದು ಅವ್ರ ಮಾತುಗಳು ನೋಡ್ರಿ. ಲಂಡನ್ ಅಲ್ಲಿ ಓದಿನಿ ಅಂತಾನ, ನಾನು ಶ್ರೀಮಂತ ಅಂತಾನ, ನಮ್ಗೇನು ಕಡಿಮಿಲ್ಲ ಅಂತಾನ, ಏನು ಬಾಯಿ ಬಂದಾಗ ಮಾತಾಡ್ತಾನ. ಸ್ವಾಮಿ ಎಲ್ಲಿ ಹೋದ್ರೆ ಏನು, ಎಲ್ಲಿ ಎಷ್ಟು ದೊಡ್ಡ ಶ್ರೀಮಂತ ಆದ್ರೆ ನೀನು? ಸ್ವಾಮಿ ಎಲ್ಲಿ ಓದಿದ್ದು ಮುಖ್ಯ ಅಲ್ಲ,
ನಿನ್ನಟ್ಟು ಎಷ್ಟು ದೊಡ್ಡ ಶ್ರೀಮಂತ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಇಂದಿರಾನಗರದಲ್ಲಿ APMC ಬಡವರ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಇದೆಯೋ ಆ ಸಂಸ್ಕಾರವನ್ನು ಕಲಿತ ಕೆಲಸ ಆಗಬೇಕು. ಯಾಕಂದ್ರೆ ಇವತ್ತು 1ನೇ ತಾರೀಕಿಗೆ ನಾವು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಆ 2026ಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಖುಷಿಯಿಂದ 2025ನೇ ಇಸ್ವಿ ಮುಗಿತು, 26ನೇ ಇಸ್ವಿಗೆ ಬರಮಾಡ್ಕೊಂತ ಇದೀವಿ. ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಗುಂಡಾರ್ಸಂತ ಕೆಲಸ ಮಾಡ್ತಾ ಇದಾರ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆಯೇ ನಿಮಗೆ ಬ್ಯಾನರ್ ಕಟ್ಟಕ್ಕೆ ಬೇಕಾಗಿತ್ತ? ಬೇರೆ ಎಲ್ಲಿ ಸ್ಥಳ ಇದ್ದಿಲ್ಲನಾ? ಏನ್ ಇವತ್ತಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ಬೇಕು, ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಜಗಳ ಪ್ರಾರಂಭ ಮಾಡಬೇಕು, ಅದರ ದೊಡ್ಡದು ಮಾಡಬೇಕು. ದೊಡ್ಡದು ಮಾಡಿದ ನಂತರ ಅವ್ರ ಮನೆಗೆ ನುಗ್ಗಿ ಏನೋ ಮಾಡಿ ಅನಾಹುತ ಮಾಡಿ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದ್ಕೋಬೇಕಂದೇಳಿ ಹೋಗಿ ಬೊಕ್ಕ ಬಾರ್ಲಿ ಬಿದ್ದಿದ್ದಾರ. ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ, ಬಹುಶಃ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ನಮ್ಮೆಲ್ಲ ತಾಯಂದರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ 7-7.5 ಪಾಸ್ ಈ ಗಲಭೆ ಆದಂತ ಟೈಮಲ್ಲಿ ಅವತ್ತು ಯಾರಿಲ್ಲ. ನನ್ನ ಸೋದರರಾದಂತ ಸುರೇಶ್ ಬಾಬು ಅವರು ಇದ್ರು. ಅವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಸ್ವಾಮಿ ಶ್ರೀರಾಮ್ಲರೇ, ನಾನು ಕುರುವಾಡದಿಂದ ನಾನು ಬರ್ತಾ ಇದ್ದೀನಿ. ಬರುವಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಲ್ಲಿ ಮನೆ ಎದುರುಗಡೆ ಬೀರು ಬಾಟ್ಲನ್ನು ಹಿಡ್ಕೊಂಡು ಕುಂತ್ಕೊಂಡು ಕುಡಿತಾ ಬ್ಯಾನರ್ ಅನ್ನು ಕಟ್ಟಿಸಿ ಯಾರು ಬರ್ತಾರ ಬರ್ರಿ ಅಂತೇಳಿ ಆವಾಜ್ ಆಗ್ತಾ ಇದಾರೆ ಅಂತೇಳಿ ಅವತ್ತು ಹೇಳಿದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ, ನಿನ್ನ ಮನೆ ಕಡೆ ಹೋಗ್ಬೇಡಪ್ಪ, ನಮ್ಮ ಮನೆ ಕಡೆಗೆ ಬಾ ಅಂತ ಹೇಳಿದೆ. ಅವತ್ತು ಬಂದಂತ ಸಂದರ್ಭದಲ್ಲಿ ನಾವು ಜನಾರ್ದನ್ ರೆಡ್ಡಿ ಅವರು ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಹೋಗಂತ ಸಂದರ್ಭದಲ್ಲಿ ಆ ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರು ಜನಾರ್ದನ್ ರೆಡ್ಡಿ ಅವರ ಮೇಲೆ ಮುಗುಬೀಳಂತ ಕೆಲಸ ಮಾಡಿದ್ರು. ಅವತ್ತು ಅನಾಹುತ ತಪ್ಪಿದೆ ಅಂದ್ರೆಗಿನ ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಜನಾರ್ದನ್ ರೆಡ್ಡಿಗೆ ಅನಾಹುತ ಆಗ್ಬೇಕಾಯ್ತನೋ ಆ ಅನಾಹುತ ತಪ್ಪಂತ ಕೆಲಸ ಆಗಿದೆ ಇವತ್ತು. ಬಹುಶಃ ನಾನು ಹೇಳ್ತಾ ಇದ್ದೆ, ಪಾಪ ಈ ಅನಾಹುತದಲ್ಲಿ ಈ ಗಲಭೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರನ್ ಅಂತ ಒಬ್ಬ ಯುವಕ ಅಮಾಯಕ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ನಂಬಿಕೊಂಡು ಬರ್ತಾರ. ಈ ನಂಬಿಕೊಂಡು ಬರುವಂತ ಸಂದರ್ಭದಲ್ಲಿ ಒಬ್ಬ ರಾಜಶೇಖರನ್ ಅಂತ ಒಬ್ಬ ಅಮಾಯಕ ಆ ಗುಂಡಾಟಿನಿಂದ ಆ ಕಾಂಗ್ರೆಸ್ಸಿನ ಅಂಗರಕ್ಷಕರು ಮತ್ತು ನಾರಾ ಭರತ್ ರೆಡ್ಡಿ ಅವರ ಕೈಯಲ್ಲೇ ಆ ಗುಂಡ ಹಾರಿ ಒಬ್ಬ ರಾಜಶೇಖರನ್ ಅಂತ ಯುವಕ ಸತ್ತೋದ. ಆ ಸತ್ತೋದಂತ ಟೈಮಲ್ಲಿ 16 ದಿನಗಳಾಗಿದೆ. ನಾವು ಅವ್ರ ತಾಯಿ ರಾಜಶೇಖರ್ ಅವ್ರ ಮನೆಗೆ ಹೋಗ್ಬೇಕಂತ ಅಂದ್ಕೊಂತಿದ್ವಿ. ನಮ್ಮೆಲ್ಲರಿಗೆ ಭಯ. ಆ ತಾಯಿ ಮಗನನ್ನು ಕಳ್ಕೊಂಡು ಕಣ್ಣೀರಾಗ್ತಾ ಇದ್ದಾಳ. ಆ ತಾಯಿ ತಪ್ಪು ತಿಳ್ಕೊಂಬೋದೇನು? ಅವ್ರು ನಾರಾ ಭರತ್ ರೆಡ್ಡಿ ನೋಡಿದ್ರಿಗಿನ ಸತ್ಯ ಹರಿಶ್ಚಂದ್ರ ತರ ನಾವು ಗುಂಡ ಹರಿಸಿಲ್ಲ, ಜನಾರ್ದನ್ ರೆಡ್ಡಿ ಅವರ ಗುಂಡ ಹರಿಸಿದ ಅಂತಾರ. ನಾವು ಬಾಯ್ ಮಾಡ್ಕೊಂತ ಇದೀವಿ. ಪೊಲೀಸರ ಐಜಿ ಮೇಡಮ್ಗೆ ಹೇಳ್ತಾ ಇದೀವಿ, ನಾವು ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ. ನಮ್ಮಿಂದ ಗುಂಡ ಹರಿದ ರಾಜಶೇಖರ್ ಸತ್ತೋಗಿ ನಂದ್ರಿಗಿನ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ ಬರ್ತೀವಿ, ತಮಗೆ ಸರೆಂಡರ್ ಆಗ್ತೀವಿ, ತಾವು ಜೈಲಿಗೆ ಹಾಕ್ರಿ ಅಂತ ಮಾತನ್ನ ಹೇಳಿದ್ವಿ. ಆ ತಾಯಿ ನಾವೆಲ್ಲ ಜನಾರ್ದನ್ ರೆಡ್ಡಿ ಅವರು ಎಲ್ಲ ತುಣುಕುಗಳನ್ನು ವಿಡಿಯೋಗಳನ್ನು ನೋಡಿಸಿದ ನಂತರ ಇವತ್ತು ಆ ತಾಯಿಗೆ ಮನವರಿಕೆ ಆಗಿದೆ. ಇಲ್ಲ, ನನ್ನ ಮಗ ರಾಜಶೇಖರ್ ಅವ್ರನ್ನ ಕಾಂಗ್ರೆಸ್ಸಿನ ನಾರಾ ಭರತ್ ರೆಡ್ಡಿ ಅವರು, ನಾರಾ ಭರತ್ ರೆಡ್ಡಿ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರೇ ಕೊಂದಾರ ಅಂತೇಳಿ ಅವ್ರಿಗೆ ಸಮಾಧಾನ ಆದ ನಂತರ ಇವತ್ತು ನಮ್ಮ ಅಶೋಕನ್ನವರು ವಿರೋಧ ಪಕ್ಷದ ನಾಯಕರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಣ್ಣನವರು, ಜನಾರ್ದನ್ ರೆಡ್ಡಿ ಅವರು, ಅವ್ರ ಧರ್ಮಪತ್ನಿಯಾದಂತ ಅರುಣಮ್ಮ ಅವರು ಹೋಗಿದ್ವಿ. ಹೋದಂತ ಟೈಮಲ್ಲಿ ಆ ತಾಯಿ ಹತ್ಲದ್ರಿಗೆ ನನ್ನ ಮಗನ ಕಳ್ಕೊಂಡಿದ್ದೀನಿ, ನಾನು ಸಾಯ್ಬೇಕಾಗಿತ್ತು, ನನ್ನ ಕಣ್ಣೆದುರುಗಡೆ ನನ್ನ ಮಗ ಸತ್ತಿದ್ದಾನೆಂದೇಳಿ ಆ ತಾಯಿ ಗೋಳೋ ಅಂದೇ ಹಾಳ್ತಾ ಇದ್ರು. ನಾನು ಹೇಳ್ತೀನಿ, ಇವತ್ತು ಆ ತಾಯಿಗೆ ಇವತ್ತು ಶ್ರೀಮತಿ ಗಾಲಿ ಅರುಣ ಅವರು ಸ್ವಂತ ರೊಕ್ಕದಿಂದ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಡಂತ ಕೆಲಸ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ. ತಾಯಿ ಮುಂದೆ ನಿನ್ನ ಮಗ ಏನು ಸತ್ತಾನೋ
ನಿನ್ನ ಮಗಗೆ ನಾವು ತನಿಖೆಯನ್ನು ಮಾಡಿಸ್ತೀವಿ, ಯಾರು ನಾರಾ ಭರತ್ ರೆಡ್ಡಿ ಅವರನ್ನು ಕೊಲ್ಲಿದಾರೋ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದಾರ. ಸ್ವಾಮಿ, ಇವತ್ತು ರಾಜಶೇಖರನ್ ಅಂತ ಯುವಕ ಸತ್ತ ಮೇಲೆ ಯಾರು ಅರೆಸ್ಟ್ ಮಾಡಬೇಕಾಗಿತ್ತು? ನಾರಾ ಭರತ್ ರೆಡ್ಡಿ ಅವ್ರನ್ನ, ಸತೀಶ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಪೊಲೀಸರು ತಪ್ಪು ಚರ್ಮ. ಬಹುಶಃ ನನಗೆ ಗೊತ್ತಿದೆ, ಇವತ್ತು ಪೊಲೀಸರಿಗೆ ನಾನು ಹೇಳ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ, ಸ್ವಾಮಿ ಅಧಿಕಾರ ಇದಂದೇಳಿ ಇವತ್ತು ನಾರಾ ಭರತ್ ರೆಡ್ಡಿ ಅವರು ತಪ್ಪಿಸಬಹುದು. ನಿಮ್ಮ ಹತ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಅಧಿಕಾರ ಇದೆ. ಬಹುಶಃ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ. ನಾರಾ ಭರತ್ ರೆಡ್ಡಿ ಅವರು ಪಾತಾಳದಲ್ಲಿದ್ದರೆ ಕೂಡ ನಾರಾ ಭರತ್ ರೆಡ್ಡಿ ಅವರೇ ನೆನಪಿಡ್ಕೋಬೇಕು. ತಾವು ನಾರಾ ಭರತ್ ರೆಡ್ಡಿ ನೆನಪಿಡ್ಕೋಬೇಕು. ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ, ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ, ನಿನ್ನ ಹುಡುಕಿಡ್ಕೊಂಬರ್ತೀನಿ ನೆನಪಿರ್ಲಿ. ಇದು ನನ್ನ ಸವಾಲು. ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ಇದು ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ನಾರಾ ಭರತ್ ರೆಡ್ಡಿ ಇವತ್ತು ಅಧಿಕಾರ ಇದೆ ಅಂತೇಳಿ, ಪೊಲೀಸ್ ದರ್ಪ ಇದೆ ಅಂತೇಳಿ ಇವತ್ತು ತಾವೇನು ತಪ್ಪಿಸ್ಕೊಂತ ಇದ್ರ 2028ರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವಷ್ಟು ಸತ್ಯ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಎಲ್ಲಿ ತಪ್ಪಿಸ್ಕೊಂತಿಗೆ ನಾನು ನೋಡ್ತೀನಿ. ಸ್ವಾಮಿ ನನ್ನ ಸೋದರಾದಂತ ಶಿವನಗೌಡರ ನಾಯ್ಕ ಅವರಿಗೆ ನಾನು ಸ್ವಾಗತವನ್ನು ಕೂಡ ಕೋರ್ತೀನಿ. ಸ್ವಾಮಿ, ಅವತ್ತು ನೋಡ್ತೀನಿ ನಿನ್ನ ಯಾರು ರಕ್ಷಣೆ ಮಾಡ್ತಾರಂದೇಳಿ, ನಾನು ನೋಡ್ತೀನಿ. ಬಹುಶಃ ರಾಜಶೇಖರ್ ಸತ್ತಿದ್ದಕ್ಕೋಸ್ಕರವಾಗಿ ಪೊಲೀಸರಿಗೆ ಕೈ ಆಗಲ್ಲನ ನಿಮ್ಗೆ ನಾರಾ ಭರತ್ ರೆಡ್ಡಿ ಅರೆಸ್ಟ್ ಮಾಡಕ್ಕೆ? ಏನ್ ಮಾಡ್ತಾ ಇದ್ರಿ ತಾವು? ಕಾನೂನನ್ನು ರಕ್ಷಣೆ ಮಾಡಂತ ತಾವು ಕಾನೂನನ್ನೇ ಗಾಳಿ ತುರಂತ ಕೆಲಸ ಮಾಡ್ತಾ ಇದ್ರಿ. ಬಹುಶಃ ರಾಜಶೇಖರ್ ಸತ್ತ ಅಮಾಯಕ, ಅವನ್ನ ನೀವು ಅರೆಸ್ಟ್ ಮಾಡಕ್ಕಾಗಲಿಲ್ಲ. ಆ ಗುಂಡಿನ ದಾಳಿನಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸತ್ತಿದ್ರು ಕೂಡ ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ವಿ ನಾವು. ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ವಿ. ಯಾರು ಜವಾಬ್ದಾರಿ? ನಾರಾ ಭರತ್ ರೆಡ್ಡಿ ಅವರು ಇವತ್ತು ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡ. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಆದಂತ ಘಟನೆ ಏನಿದೆನೋ ಬಹುಶಃ ನಿಮಗೆ ಸರ್ಕಾರ ರಕ್ಷಣೆ ಮಾಡಬಹುದು, ಅಧಿಕಾರಿಗಳು ಸರ್ಕಾರ ತಪ್ಪಿಸಬಹುದು. ನಾಳೆ ಚುನಾವಣೆಯಲ್ಲಿ ಜನರಿಂದ ಅಂತ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಮಾತನ್ನ ಹೇಳ್ತೀನಿ. ಜನರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ? ಇವತ್ತು ಏನಾಗ್ತದೆ? 7.5 ವರ್ಷಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅನಾಹುತ ಆಗ್ತಾ ಇದೆ ಅಂದ್ರೆ, ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇದಾವ. ಮಾದಕ ವಸ್ತುಗಳು ಫೋನ್ ಮಾಡಿದ್ರೆ ಸಾಕು, ಲೊಕೇಶನ್ ಕಳಿಸ್ತಾರ. 1 ಕೆಜಿ ಬೇಕಾ, 2 ಕೆಜಿ ಬೇಕಾ, 3 ಕೆಜಿ ಬೇಕಾ ಅಂತೇಳಿ ಇವತ್ತು ಮಾದಕ ವಸ್ತುಗಳು ಬೀದಿಯಲ್ಲಿ ಇಟ್ಕೊಂಡು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದಾರ. ಇವತ್ತು ಬೀದಿಯಲ್ಲಿ ಮಾರಾಟ ಏನ್ ಮಾಡ್ತಾ ಇದ್ರು? ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ರಿ? ತಮಗೇನ ಪಾಲಿದಿನ? ತಾವೇನ ಕಮಿಷನ್ ತಗೊಂತ ಇದ್ರ? ತಾವು ಹೇಳ್ರಲ್ಲ, ನೀವು ಅನ್ಕೋಬಹುದು ಇವತ್ತು ಸರ್ಕಾರ ಇದನ್ನು ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ಕೊಂತೀವಿ ಅಂದೇಳಿ. ಭಗವಂತನ ಆಶೀರ್ವಾದದಿಂದ, ಈ ಜನರ ಆಶೀರ್ವಾದದಿಂದ 28ಗೆ ಈ ರಾಮುಲು ಅಧಿಕಾರಕ್ಕೆ ಬರ್ತೀನಿ. ಮತ್ತೆ ಫಿನಿಕ್ಸ್ ತರ ಎದ್ದು ಬರ್ತೀನಿ. ನೆನಪಿರ್ಲಿ. ನೀವು ಪೊಲೀಸ್ ಅವರು ಇವತ್ತು ಏನು ಮಾಡಿದ್ರು? ಯಾರ DSP ಅವರು? ಸಮ್ ರೆಡ್ಡಿ, ರಂಗಾರೆಡ್ಡಿ, ನಂದಾರೆಡ್ಡಿ ಅವರು. ನಂದಾರೆಡ್ಡಿ ನೀನು ಅನ್ಕೋಬಹುದು, ಅಡಿಷನಲ್ SP ರವಿಕುಮಾರ್
ನೀನು ಅನ್ಕೋಬಹುದು. ಬಹುಶಃ ಯಾರಿಂದ ಅಲ್ಲ ತಪ್ಪಿಸ್ಕೋಬಹುದಾಗ್ಲಿ, ಈ ರಾಮ್ನ ಕಣ್ಣುಗಳಿಂದ ತಪ್ಪಿಸಲು ಸಾಧ್ಯವಿಲ್ಲ. ನೆನಪಿಡ್ಕೋ, ರಾಮ್ನ ಕಣ್ಣುಗಳಿಂದ ನನಗೆ ರಾಮ್ನ ಅವರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ನೆನಪಿಡ್ಕೋ, ಯಾಕಂದ್ರೆ ಇವತ್ತು ನೀನು ತಪ್ಪಿಸ್ಕೋಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೋ. ನಾರಾ ಭರತ್ ರೆಡ್ಡಿ ಜೊತೆಲಿ ರವಿಕುಮಾರ್ ಅವರು, ನಂದಾರೆಡ್ಡಿ ಅವರು, ಅವ್ರು ಅನ್ಕೋಬಹುದು ರಿಟೈರ್ಡ್ ಆಗ್ತೀನಿ ಅಂತೇಳಿ. ನೀವು ರಿಟೈರ್ಡ್ ಆಗಿದ್ರು ಕೂಡ ನಿಮ್ಮ ಹುಡುಕಿ ಬಳ್ಳಾರಿಗೆ ಮತ್ತೆ ಕರ್ಕೊಂಡ್ ಬರ್ತೀನಿ. ನೆನ್ಪಿಡ್ಕೊ, ನನ್ನ ಹತ್ರ ಸಾಕ್ಷಿಗಳಿಲ್ಲ ಅನ್ನೋದಲ್ಲ, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದಾವೆ. ಇವತ್ತು ಭರತ್ ರೆಡ್ಡಿ ಅವ್ರನ್ನ ಸುಮಾರು 2,000 ಮಂದಿ ಎಲ್ಲ ಕೂಡ ಯುವಕರು ಇವತ್ತು ಡ್ರಗ್ಸ್ಗೆ, ಇವತ್ತು ಬಹಳಷ್ಟು ಮಂದಿ ಡ್ರಗ್ಸ್ ನಿಷೇಧಕ್ಕೆ, ಗಾಂಜಾಗಳಿಗೆ ಇವತ್ತು ಅಭ್ಯಾಸ ಆಗಿ ಆ ಮಕ್ಕಳನ್ನೆಲ್ಲರೂ ಕೂಡ ಕರ್ಕೊಂಡು ಬರ್ತಾ ಇದ್ರು. ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಒಬ್ಬ ಲಾಂಡ್ ಆರ್ಡರ್ ನಮ್ಗಿಂತ ಕೈ ತಪ್ಪುತ್ತಂದ್ರಿಗಿನ ನೀವು ಯಾಕೆ ಗುಂಪನ್ನು ಚದುರಿಸಿಲ್ಲ? ಯಾಕೆ ನಾರಾ ಭರತ್ ರೆಡ್ಡಿ ಅವರು 2,000 ಮಂದಿ ಹಾಕೋ ಬರ್ತಾ ಇದ್ದೀರ? ಎಸ್ಕಾರ್ಟ್ ಕೊಟ್ಟಿದ್ದೀರಿ. ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರ ಬಂದಿದ್ದಕ್ಕೋಸ್ಕರವಾಗಿ ಫೈರಿಂಗ್ ಮಾಡಿದ್ದಾರೆ. ಅವರು ಒಬ್ಬ ರಾಜಶೇಖರಿಂದ ಯುವಕ ಸತ್ತೋಗಿದ್ದಾನ. ಜನಾರ್ದನ್ ತಪ್ಪಿಸ್ಕೊಂಡಿದ್ದಾರೆ. ಪಾಪ ಹೆಂಗ ಆರಿಸ್ತಾ ಇದಾರೆ ಅಂದ್ರೆ ಇವತ್ತು ಬುಲೆಟ್ಗಳು ಡಬ 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 ಸಿನಿಮಾದಲ್ಲಿ ತರ ಆರಿಸ್ತಾ ಇದಾರ. ಬಹುಶಃ ಜನಾರ್ದನ್ ರೆಡ್ಡಿ ತಾಕಿದ್ರೆ ರಾಜಶೇಖರ್ ಏನಾಗಿತ್ತು, ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಅದೇ ಆಗ್ತಿತ್ತು. ಸ್ವಾಮಿ ಅದಕ್ಕೋಸ್ಕರವಾಗಿ ಇವತ್ತು ನೀವೆಲ್ಲರೂ ಕೂಡ ಸೇರಿಕೊಂಡು ಷಡ್ಯಂತ್ರವನ್ನು ಮಾಡಿ ನಮ್ಗೇನು ಗೊತ್ತಿಲ್ಲ ಅಂತೇಳಿ ತಾವು ಕುಂತಿದ್ರು. ಇವೆಲ್ಲ ಕೂಡ ಸಾಕ್ಷಿ ಆಧಾರ ಮೇಲೆ ನಾನು ಎಲ್ಲರೂ ರೆಡಿ ಮಾಡಿಕೊಂಡು ಕುಂತೀನಿ.